ಆಯಿತು. ಅಲ್ಲಿಗೆ ವೆಂಕಟೇಶ್ ದೊಡ್ಡೇರಿ ಸರ್, ಸರಿಸುಮಾರು ಒಂದು ದಿನದ ಕಲಾಪಕ್ಕೆ 9 ಕೋಟಿ ಖರ್ಚು ಅನ್ನೋದು ನಮಗೆ ಲಭ್ಯವಾಗಿರುವ ಅಂಕಿ ಸಂಖ್ಯೆಗಳು. ಅಲ್ಲಿಗೆ 6 ದಿನ ಅಂತಂದರೆ ಹತ್ತತ್ರ 54ರಿಂದ 55 ಕೋಟಿ ನಷ್ಟ ಆಗಿದೆ. ವಿರೋಧ ಪಕ್ಷಗಳ ಗದ್ದಲದಿಂದಾಗಿ ಇಷ್ಟೆಲ್ಲ ಪ್ರಜೆಗಳ ಟ್ಯಾಕ್ಸ್ ಮನಿ ಹಾಳಾಗ್ತಾ ಇದೆ, ಸಂಸತ್ ಕಲಾಪದ ಅಪೂರ್ವವಾದ ಅವಧಿ ವ್ಯರ್ಥವಾಗ್ತಿದೆ ಅಂತ ಹೇಳಿ ನಾನು ನಿನ್ನೆಯ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ಬಿಜೆಪಿ ಇದಕ್ಕೆ 10 ಪಟ್ಟು ದುಡ್ಡನ್ನ ಖರ್ಚು ಮಾಡಿ ಎಂಪಿಗಳನ್ನ ಖರೀದಿ ಮಾಡ್ತಾ ಇದೆ ಡಿಲಿಮಿಟೇಷನ್ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ. ಅದು ಯಾರ ದುಡ್ಡು? ಪಾರ್ಟಿ ದುಡ್ಡು ಅಂತ ಹೇಳಿ ಅವ್ರು ಹೇಳಬಹುದು. ಬಟ್ ಪಾರ್ಟಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಇದೇ ನಿಮ್ಮ ಮತದಾರರ ಟ್ಯಾಕ್ಸ್ ಅಮೌಂಟು. ಇದಕ್ಕೆ ಹಾಗಾದ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಅನ್ನೋದು ಬಹುಶಃ ಆ ಪ್ರಶ್ನೆಗೆ ನೀವು ಇವತ್ತು ಉತ್ತರ ಕೊಡಬೇಕು. ಡಿಲಿಮಿಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಲಿಟರಲಿ ವಿರೋಧ ಪಕ್ಷದ ಎಂಪಿಗಳನ್ನ ಖರೀದಿ ಮಾಡ್ತಾ ಇದೆ ಬಿಜೆಪಿ ಪಕ್ಷ, ಆರೋಪ ಇದೆ. ಅವರೇ, ಇದಕ್ಕೊಂದು ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಮೊದಲು ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನ ಮೋದಿಜಿಯವರ ಬಗ್ಗೆ ಹೇಳಿದರು. ಮೋದಿಜಿಯವರು 2014ರಲ್ಲಿ ಆಡಳಿತವನ್ನು ವಹಿಸಿಕೊಂಡ ನಂತರದಲ್ಲಿ 2020ರವರೆಗೆ ಆಗಿರ್ತಕ್ಕಂಥ ರಾಷ್ಟ್ರದ ಪ್ರಗತಿ, ಆರ್ಥಿಕ ಪ್ರಗತಿ ನೋಡಿದ್ರೆ ನಾವು ವಿಕಸಿತ ಭಾರತದ ಕಡೆಗೆ ಹೋಗ್ತಾ ಇದ್ದೀವಿ. ಆದರೆ ಈ ಕಾಂಗ್ರೆಸ್ನವ್ರಿಗೆ ಅದು ಕಾಣ್ತಾ ಇಲ್ಲ. ಏನು ಕಾಣ್ತಾ ಇದೆ? ಏನೂ ಕಾಣಲ್ಲ. ಅವ್ರು ಕಾಣ್ತಾ ಇದೆ ಅವ್ರ ಕಾಲದಲ್ಲಿ ನಡೆದಂತಹ ಏನು ಭ್ರಷ್ಟಾಚಾರ ಅವ್ರ ಕಣ್ಣು ಕಾಣೋದಿಲ್ಲ. ಇವತ್ತು ಪ್ರಧಾನಮಂತ್ರಿ 12 ಗಂಟೆಗೆ ರೀಚ್ ಆದರು. ಕರೆಕ್ಟು, ಪ್ರಧಾನಮಂತ್ರಿ 12 ಗಂಟೆಗೆ ರೀಚ್ ಆದರು. ಅವ್ರ ತಾಯಿಯ ಮರಣದ ನಂತರ ಅಂತ್ಯ ಸಂಸ್ಕಾರವನ್ನು ಮಾಡಿ ಅರ್ಧ ದಿನ ಬಂದು ಈ ರಾಷ್ಟ್ರದ ಜನರ ಸೇವೆಗೆ ಕೂತ್ಕೊಂಡಂಥವ್ರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಆದರೆ ಈ ರಾಷ್ಟ್ರದ ಬಹುಮುಖ್ಯ ವಿಚಾರಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಿಸ್ಟರ್ ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿ ವಿಲಾಸಿ ಜೀವನ ನಡೆಸ್ಕೊಳ್ತದ್ದನ್ನು ಅವರು ಗಮನಿಸ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾಕೆ ಸಂಪುಟ ಇವತ್ತು ಆಗಿರಲಿಲ್ಲ ಅಂದರೆ ರಾಹುಲ್ ಗಾಂಧಿ ಆಗಲಿಲ್ಲ. ಏನು ಕೇಳಿದ್ರು ರಾಹುಲ್ ಗಾಂಧಿ ಆಗಲಿಲ್ಲ. ರಾಹುಲ್ ಗಾಂಧಿ ವಿದೇಶದಲ್ಲಿದ್ದಾರೆ, ಅದರಿಂದ ಬರಬೇಕಾಯಿತು. ರಾಹುಲ್ ಗಾಂಧಿ ಅಲ್ಲೋಗಿದ್ದಾರೆ, ಬರಬೇಕಾಗಿತ್ತು. ಎಂಥ ದೊಡ್ಡ ರಾಷ್ಟ್ರದ 20 ಇರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬೇರೆ ದೇಶದಲ್ಲಿದ್ದರು, ಶ್ರೀಲಂಕಾದಲ್ಲಿದ್ದರು, ಅಲ್ಲಿದ್ದರು, ಇಲ್ಲಿದ್ದರು. ಇವರು 12 ಗಂಟೆಗೆ ಹೇಳ್ತಾರೆ. ಮೋದಿಯವರು 12 ಗಂಟೆಗೆ ರೀಚ್ ಸರಿ ಇದೆ ಅವ್ರು ಮಾಡಿದಂಥದ್ದು. ಈ ರಾಷ್ಟ್ರದ ಜನರ ಒಂದು ವಿದ್ಯಾರ್ಥಿಗಳ ಒಂದು ಯುವಕರ ಒಂದು ಭವಿಷ್ಯವನ್ನ ಒತ್ತೆ ಇಟ್ಟು ಅವ್ರ ಅಧಿಕಾರ ಮಾಡ್ಲಿಕ್ಕೆ ಇಷ್ಟಪಡಲಿಲ್ಲ. ಅವರ ಒಂದು ತಿಂಗಳು ನಿರಂತರವಾಗಿ ಅವರಿಗೆ ಅವರ ಮನಸ್ಸನ್ನು ದೇಶ ವಿರೋಧಿ ಚಟುವಟಿಕೆಗಳಿಗೆ ವೇದಿಕೆಯಾಗಿ ಲೇಟ್ ರಿಯಲೈಸೇಷನ್ ಅನ್ನೋದು ಕೇವಲ ಕಾಂಗ್ರೆಸ್ಗಲ್ಲ, ಬಿಜೆಪಿಗೂ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಆಗ್ತಾ ಇದೆ. ಒಂದು ತಿಂಗಳು ಪ್ರತಿಭಟನೆ ಆಯಿತು. ಅದರಲ್ಲಿ ಒಂದಷ್ಟು ನಾನು ಯಾವ ರಾಹುಲ್ ಗಾಂಧಿ ಅವರನ್ನ ಕೇಳಿಸ್ಕೊಳ್ಳಿ, ನಾನು ಬೇಕಾದ್ರೆ ರಿವೈಂಡ್ ಮಾಡಿ ಪ್ಲೇ ಮಾಡ್ತೀನಿ. ರಾಹುಲ್ ಗಾಂಧಿ ಅವರನ್ನ ಆಂಟಿ ನ್ಯಾಷನಲ್ ಅಂತ ಹೇಳಿ ನೀವ್ ಹೇಳ್ತಿರೋದು, ನಾನು ಹೇಳಿಲ್ಲ. ನಿಮಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ದು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ದೇಶ ವಿರೋಧಿ ಘೋಷಣೆಗಳು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಲೇಟ್ ಆಗಿ ರಿಯಾಕ್ಟ್ ಮಾಡಿದ ಪ್ರಧಾನಿಗಳು ಅಂತ ಹೇಳಿ. ರಘು ದೊಡ್ಡೇರಿ ಅವರೇ, ಕೈಂಡ್ಲಿ ಕಾನ್ಸಂಟ್ರೇಟ್. ತಪ್ಪು ತಿಳ್ಕೊಂಡು ತಪ್ಪು ಹೇಳಿಕೆ ಕೊಟ್ಟು ಸಮಯ ವ್ಯರ್ಥ ಮಾಡಬೇಡಿ. ನೀವು ಮುಂದುವರಿಸಿ. ಇವತ್ತು ರಾಹುಲ್ ಗಾಂಧಿಯವರ ಹೊರತಾಗಿ ಇವತ್ತು ಕರ್ನಾಟಕದ 7.5 ಕೋಟಿ ಜನಸಂಖ್ಯೆ ಇವತ್ತು ಕಷ್ಟದಲ್ಲಿದ್ದಾರೆ. 175 ಜಿಲ್ಲೆಗಳು, ತಾಲೂಕುಗಳು ಇವತ್ತು ಬರ ಬಂದಿದೆ. ಯಾವುದೇ ಬೇರೆ ದೇಶಕ್ಕೆ ಸರ್ ವಿಷಯ ನನಗೆ ಮಾತಾಡಕ್ಕೆ ಕೊಡಿ. ಪ್ಲೀಸ್ ಡೋಂಟ್ ಮೇಕ್ ಯುವರ್ ಪ್ಲೀಸ್ ಅಲೋ ಮೀ ಟು ನಾಟ್ ಟು ಟಾಕ್ ಎನಿಥಿಂಗ್ ಬ್ಯಾಡ್ ಅಬೌಟ್ ವೆಂಕಟೇಶ್ ಸರ್ ವಿಷಯ ಏನಿರೋದು
ಕ್ಷೇತ್ರ ಪುನರ್ ವಿಂಗಡಣೆಯ ಹೇಳ್ತೀನಿ ಮೇಡಮ್. ಬಿಲ್ ಅನ್ನ ಅವ್ರು ಏನ್ ಪಾಸ್ ಮಾತಾಡ್ತಾರೆ ಮಾಡಿಕೊಳ್ಳಲಿಕ್ಕೆ ಮೇಡಮ್? ಅಡ್ಡ ದಾರಿಯನ್ನ ಹಿಡಿದಿದೆ ಬಿಜೆಪಿ. ಇಲ್ಲ, ಇಲ್ಲ, ಕೇಳಿ, ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಕುದುರೆ ವ್ಯಾಪಾರ ಮಾಡ್ತಾ ಇದೆ ಬಿಜೆಪಿ. ಕುದುರೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ನಡೆದಂತೆ MLA ಸೀಟ್ನಲ್ಲಿ ಕ್ರಾಸ್ ವೋಟಿಂಗ್ ಹಂಗಾಯ್ತು? ಆಗಿಲ್ಲ. ಸ್ವಂತ ಈ ರಾಷ್ಟ್ರದ ಹಿತಕ್ಕೋಸ್ಕರ ಬೇರೆ ಪಕ್ಷದವ್ರು ಬಂದೀಗ DMK ಪಕ್ಷದವ್ರು ಏನ್ ಹೇಳಿದ್ರು ಮೊದಲು? ನಾವು ಮಾಡೋದಿಲ್ಲ, ದಕ್ಷಿಣ ರಾಜ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಈಗ ಏನು ಹೇಳಿದ್ರು? ಅವ್ರಿಗೆ ಅರಿವಾಯ್ತು. ಹೇಗೆ ಅರಿವಾಯ್ತು? ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ಇಲ್ಲ, ನಿಮ್ಗೆ ಆಗೋಲ್ಲ, ನಿಮಗೆ 50% ಕೊಡ್ತೀವಿ, ನಿಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಸರಿಯಾಗಿ ಜಾಸ್ತಿ ಆಗ್ತವೆ ಅಂತ ಹೇಳಿದ್ಮೇಲೆ ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರು ಬರ್ತಾರೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವದಲ್ಲಿ ಯಾವತ್ತೂ ಕೂಡ ಈ ರಾಷ್ಟ್ರದ ಹಿತನೇ ಮುಖ್ಯ ಹೊರತು ಸ್ವಂತ ಹಿತ ಮುಖ್ಯ ಅಲ್ಲ. ಈಗ ಅದಕ್ಕೋಸ್ಕರ ಮರು ವಿಂಗಡಣೆ ಯಾಕೆ ಮಾಡಬೇಕು? ಇದು ಯಾರ್ದು ಸೊತ್ತಲ್ಲ, ಇದು ಸಾಂವಿಧಾನಿಕವಾದಂಥ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಪಾಲನೆ ಮಾಡಲಿಕ್ಕೆ ಅಮಿತ್ ಶಾಜಿಯವರು ಮತ್ತೆ ಮೋದಿಜಿಯವರು ಕಂಕಣಬದ್ಧರಾಗಿದ್ದಾರೆ. ಅದ್ರ ಮೂಲಕ ಅನುಕೂಲ ಆಗೋದು ಯಾರಿಗೆ? ಕರ್ನಾಟಕದ ಜನ. ಇವತ್ತು 28 ಇದೆ, ಮುಂದೆ 42 ಸೀಟ್ ಆಗ್ತದೆ. ನಿಮಗೆ ಗೊತ್ತಿದೆಯಾ? ಮಾತಾಡಕ್ ಬಿಡಿ. ಉತ್ತರ ಪ್ರದೇಶ 120 ಆಗುತ್ತೆ, ಬಿಹಾರ 180 ಆಗುತ್ತೆ. ಅಂದ್ರೆ ಒಂದು ನಿಮಿಷ, ನೀವು ಅಸಲು ಮಾತಾಡಿ. ರೆಪ್ರೆಸೆಂಟೇಷನ್ ಎಷ್ಟು ಒಬ್ಬರಾದ ನಂತರದಲ್ಲಿ ಮಾತಾಡೋಣ. ರಘು ಸರ್, you will get your time. ಸದ್ಯಕ್ಕೆ ರಾಮಕೃಷ್ಣ ಉಪಾಧ್ಯಾಯ ಸರ್, ಕ್ಷೇತ್ರ ಪುನರ್ ವಿಂಗಡಣೆ ಅನ್ನೋದು ಇಲ್ಲ. ವೆಂಕಟೇಶ್ ಸರ್ ಒಬ್ಬರಾದ್ಮೇಲೆ ಒಬ್ರು ಮಾತನಾಡೋಣ. ಕ್ವಿಕ್ಲಿ ಮುಗಿಸಿ. ಹೌದು, ಮುಗಿಸ್ತೀನಿ. ಯಾಕೆ ಇದು ಅವಶ್ಯಕತೆ ಇದೆ ಇವತ್ತು? 1976ರಲ್ಲಿ ನಡೆದ ಜನಗಣತಿ, 1976ರಲ್ಲಿ ಆದಂಥದ್ದು 71ರ ಜನಗಣತಿ ಆಧಾರದ ಮೇಲೆ ಇವತ್ತು 546 ಕ್ಷೇತ್ರಗಳನ್ನು ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ಮಾಡಲಾಗಿದೆ. ಇವತ್ತು ಎಷ್ಟು ಬದಲಾವಣೆ ಆಗಿದೆ? ಸುಮಾರು 70-50 ವರ್ಷಕ್ಕಿಂತ ಹೆಚ್ಚು ಇದುವರೆಗೂ ಆಗ್ಲೇ ಇಲ್ಲ. ಆಡಳಿತದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಯಾಕೆ ಮಾಡಲಿಲ್ಲ? ನೀವು ಬರ್ದಿಟ್ಕೊಳ್ಳಿ. ನನಗೆ ಅರ್ಥ ಆಯ್ತು.